ಹೆಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಅಕ್ಕಿ ಪಾಯಸ. ಇದು ತುಂಬಾ ಟೇಸ್ಟಿ ಆಗುತ್ತೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. 1/4 ಕಪ್ನಷ್ಟು ಜೀರಾ ರೈಸ್, ಗಂಧಸಲ ಅಂತ ಹೇಳ್ತಾರಲ್ಲ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪ್ರೆಷರ್ ಕುಕ್ಕರಿಗೆ ಅದನ್ನು ಹಾಕಿ, ಅದಾದ ನಂತರ ಅದಕ್ಕೆ ಒಂದು 4ರಿಂದ 5 ಕಪ್ನಷ್ಟು ನೀರನ್ನು ಹಾಕಿಬಿಡಿ. ನೀರು ಜಾಸ್ತಿನೇ ಇರಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 6ರಿಂದ 7 ವಿಸಿಲ್ ತನಕ ಕೂಗಿಸಿ ಚೆನ್ನಾಗಿ ಅದು ಬೇಯಬೇಕು. ನೋಡಿ, ಚೆನ್ನಾಗಿ ಬೇಯಬೇಕು, ಅದು ಗಟ್ಟಿ ಗಟ್ಟಿ ಇರಬಾರ್ದು. ಈ ಥರ ಸ್ಮ್ಯಾಶ್ ಮಾಡಿ ಅದಾದ ನಂತರ ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲನ್ನು ಹಾಕಿದ್ಮೇಲೆ ಇದಾದ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಿಮ್ಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಏಲಕ್ಕಿಯನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ, ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ ಏನು ಬೇಕಾದರೂ ಹಾಕ್ಬೋದು. ಚೆನ್ನಾಗಿ ಕಲಸಿದ್ರೆ ರುಚಿಯಾಗಿರುವಂತಹ ಅಕ್ಕಿ ಪಾಯಸ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.